ಪ್ರೀತಿಯ ವೀಕ್ಷಕರೇ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಂ ಗಣಪತಾಯ ನಮಃ. ವೆಲ್ಕಮ್ ಟು ಪಲ್ಲವಿ ಸಿದ್ದು ತೇಜಸ್ ಚಾನಲ್. ಸ್ನೇಹಿತರೆ, ಭಾನುವಾರ ಗಣೇಶ ಚತುರ್ಥಿ ಇದ್ದ ಕಾರಣ ನಾನು ಪೂಜೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿದ್ದೆ. ಲಕ್ಷ್ಮೀ ಪೂಜೆಗೆ ಮತ್ತು ಶಿವ, ಪಾರ್ವತಿ, ವಿಷ್ಣು ಈ ಥರ ಎಲ್ಲ ದೇವರುಗಳ ಪೂಜೆಗೆ ಮೊಸರನ್ನ ಮಾಡಬಹುದು. ಶುದ್ಧ ಮನಸ್ಸಿನಿಂದ ಮಾಡುವ ಶ್ರದ್ಧೆ, ಭಕ್ತಿ ಮತ್ತು ಆತ್ಮೀಯತೆಯಿಂದ ಮಾಡುವ ಅಡಿಗೆಗೆ ಎನರ್ಜಿ ಅದ್ಭುತವಾಗಿರುತ್ತೆ. ಅದಕ್ಕೆ ಅಲ್ವಾ ನಾವು ದೇವಸ್ಥಾನದ ಪ್ರಸಾದವನ್ನು ಕಾದು ತಿನ್ನೋದು. ಅಲ್ಲಿ ಸಿಗುವ ಪ್ರಸಾದ ರುಚಿ ಅನಿಸೋದು, ತಿಂದ ಮೇಲೆ ಮೈ ಮನಸ್ಸು ಹಗುರ ಆಗೋದು ನಿಜ ತಾನೆ. ಹಾಗೆ ದೇವಸ್ಥಾನದ ಶೈಲಿಯಲ್ಲಿ ತುಂಬಾ ಸರಳವಾಗಿ ಮೊಸರನ್ನವನ್ನು ಹೇಗೆ ಮಾಡೋದು ಅಂತ ನಾವು ನೋಡೋಣ. ನಾನು ಇಲ್ಲಿ 250 ಗ್ರಾಂ ಅಕ್ಕಿಯನ್ನು ತೊಳೆದು ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ 1 ಟೀ ಕಪ್ನಷ್ಟು ಅಥವಾ 1 ಗ್ಲಾಸಷ್ಟು ಮೊಸರನ್ನು, ಅದೇ ಅಳತೆಯ 1 ಗ್ಲಾಸ್ನಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಅದನ್ನು ನಾವು ಕಲಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ಟವ್ ಹತ್ತಿಸಿ ಒಗ್ಗರಣೆ ಇಟ್ಕೊಳ್ಳೋಣ. ಒಗ್ಗರಣೆಗೆ 2 ಸ್ಪೂನ್ ತುಪ್ಪ, 1 ಸ್ಪೂನ್ ಒಳ್ಳೆಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ ಹಾಕಿ ಚೆನ್ನಾಗಿ ತಿರುಗಬೇಕು. ಅದಾದ ನಂತರ ಅದು ಬಣ್ಣ ಬದಲಾಯಿಸಿದ ನಂತರ ಕರಿಬೇವನ್ನು ಹಾಕಿ ತಿರುಗಬೇಕು. ಕರಿಬೇವಾದ ನಂತರ 3 ಒಣಮೆಣಸಿಕಾಯನ್ನು ಹಾಕಿ ಮತ್ತೆ ಚೆನ್ನಾಗಿ ತಿರುಗಬೇಕು. ಒಗ್ಗರಣೆ ಬೆಂದ ಮೇಲೆ ನಾವು ಕಲಸಿಟ್ಕೊಂಡಂತಹ ಮೊಸರನ್ನಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೈವೇದ್ಯ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಮನಸ್ಸಿಗೆ ಖುಷಿ ಅನಿಸುತ್ತೆ, ಮತ್ತೆ ತಿನ್ನಬೇಕು ಅಂತಲೂ ಅನಿಸುತ್ತೆ. ನೈವೇದ್ಯಕ್ಕಷ್ಟೇ ಅಲ್ಲದೇ ನಾವು ದಿನನಿತ್ಯ ಮಾಡುವಂತಹ ಉಪ್ಪಿಟ್ಟು, ಪುಳಿಯೋಗರೆ, ಚಿತ್ರಾನ್ನ, ಶಾವಿಗೆ ಉಪ್ಪಿಟ್ಟು, ಪೊಂಗಲ್ ಈ ಥರ ಅಡಿಗೆಗಳಲ್ಲೂ ಕೂಡ ಇದನ್ನು ಕಾಂಬಿನೇಷನ್ ಆಗಿ ನಾವು ಬಳಸ್ಕೊಳ್ಬಹುದು. ತುಂಬ ಬೇಗ ಆಗೋದ್ರಿಂದ ಸಮಯನೂ ಕೂಡ ಉಳಿಯುತ್ತೆ ಸ್ನೇಹಿತರೆ. ಹಾಗೆ ನಿಮಗೆ ಇಷ್ಟವಾದ ದೇವರಿಗೆ ಮಾಡುವ ನೈವೇದ್ಯ ಯಾವುದು ಅಂತ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.